ಶಿವ, ಮಾತೆಯೂ ನಮ್ಮ ಹೋಳಿಗೆ ಬಂದಿದ್ದಾರೆ. ಬರದಿರಲು ಸಾಧ್ಯವೇ ನಂದಿ? ನಿಮ್ಮ ಸಂಭ್ರಮದಲ್ಲಿ ನಾನು ಪಾಲ್ಗೊಳ್ಳುವುದು ಬೇಡವೇ? ನೀವಿಲ್ಲದೆ ಈ ಸಂಭ್ರಮ ಎಲ್ಲಿ ಮಾತೆ? ಕೈಲಾಸಕ್ಕೆ ನೀವು ಮರಳಿರುವ ಸಂತೋಷಕ್ಕಾಗಿಯೇ ಈ ಹಬ್ಬ. ನೀವಿಲ್ಲದಿದ್ದರೆ ಇದು ಅಪೂರ್ಣವಾಗುತ್ತಿತ್ತು. ನನ್ನ ಪ್ರೀತಿಯ ಗಣಗಳೇ, ಈ ದಿನ ನಿಮ್ಮ ದಿನ. ನಮ್ಮೆಲ್ಲರಿಗೂ ಪ್ರಿಯವಾದ ಸ್ಥಳ ಈ ಸ್ಮಶಾನ. ಮನಸ್ಸಿಗೆ ಆಪ್ತವೆನಿಸುವ ಸ್ಥಳ. ಬಣ್ಣ ಬಣ್ಣದ ಬಟ್ಟೆಗಳು, ಒಡವೆಗಳು, ವಸ್ತುಗಳು ಬೇರೆಯವರ ಮನಸ್ಸನ್ನು ಅಲಂಕರಿಸಿದರೆ ಈ ಚಿತಾಭಸ್ಮ ನಮ್ಮ ಮೈಯನ್ನು ಅಲಂಕರಿಸುತ್ತದೆ. ಸ್ಮಶಾನವೆಂದರೆ ಸಾಕು, ಜನ ಹೆದರುತ್ತಾರೆ. ಆದರೆ ನಾವು ಇಲ್ಲಿಯೇ ಬದುಕುತ್ತೇವೆ. ಭಸ್ಮ ನಮ್ಮ ಜೀವನ, ಚಿತೆಯ ಉರಿ ನಮಗೆ ಬೆಳಕು, ವಾಸ್ತವವನ್ನು ಕಣ್ಣೆದುರು ಹಿಡಿದು ತೋರಿಸುವ ದಾರಿದೀಪ. ಹಾಗಾಗಿಯೇ ಬಣ್ಣದ ಹೋಳಿಗಿಂತ ಭಸ್ಮದ ಹೋಳಿ ನಿಮಗೆ ಆಪ್ತವೆಂದು ನಾನು ಯೋಚಿಸಿದೆ. ಸರಿಯಾಗಿ ಯೋಚಿಸುತ್ತಿರುವ ಶಿವ. ಮಾತೆ ಬಂದದ್ದು ಒಂದು ಉಡುಗೊರೆ ಆದರೆ ಸ್ಮಶಾನ ಹೋಳಿ ನಮಗೆ ಇನ್ನೊಂದು ದೊಡ್ಡ ಉಡುಗೊರೆ. ಭಸ್ಮದಾಟಕ್ಕೆ ನೀನು ಬಂದಿರುವುದು, ಮಾತೆ ಬಂದಿರುವುದು ನಮ್ಮಲ್ಲಿ ಇನ್ನಷ್ಟು ಉತ್ಸಾಹ ಹೆಚ್ಚಿಸಿದೆ. ಮತ್ತಿನ್ನೇಕೆ ತಡ ಋಷಿಕೇಶ, ಹೋಳಿ ಆರಂಭವಾಗಲಿ. ದೇವಿ, ನೀನು ಸಿದ್ಧಳೇ? ಸಿದ್ಧ ಸ್ವಾಮಿ.